ಇನ್ನ ನಿನ್ನೆ ಎಪಿಸೋಡ್ ಶುರು ಆಗೋಕ್ಕೂ ಮುಂಚೆ ಅಂದ್ರೆ ಸುದೀಪ್ ಸರ್ ಬರೋಕ್ಕೂ ಮುಂಚೆ ರಜತ್ ಭವ್ಯ ಅವ್ರಿಗೆ ಕೂತ್ಕೊಂಡು ಒಂದು ಮಾತು ಹೇಳ್ತಿರ್ತಾರೆ. ನೀವು ಏನು ಭವ್ಯ, ನೀನು ಡೈರೆಕ್ಟ್ ವಿಷಯ ಹೇಳ್ಬಿಡ್ತೀನಿ ನಿನಗೆ, ನೀನು ಮೋಸ ಅಂದ್ರೆ ಗೆಲ್ಬೇಕು ಅಂತ ತುಂಬಾ ಮೋಸ ಮಾಡ್ತಿದ್ಯಾ ಆಟದಲ್ಲಿ, ಅದು ನೀನು ಗೊತ್ತಿದ್ದೇ ಮಾಡ್ತಿರೋದು ನೀನು ಅಂತ ಹೇಳ್ತಾರೆ. ಈ ವಿಚಾರ ನೀವು ಒಪ್ಕೊಂತೀರಾ? ಯಾಕಂದ್ರೆ ನೀವು 100+ ಡೇಸ್ ಅವ್ರ ಜೊತೆ ಇದ್ ಬಂದವರು, ಎಲ್ಲಾ ಗೇಮ್ ನೋಡಿರೋರು, ಎಲ್ಲದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಆಗಿದ್ದವರು ನೀವು. ಉಸ್ತುವಾರಿ ಆಗಿದ್ದಾಗ ಅವ್ರ ಆಟ ನಿನ್ನ ಹತ್ತಿರದಿಂದ ನೋಡಿರ್ತೀರಿ ನೀವು ಈ ಮಾತನ್ನ ಒಪ್ಕೊಂತೀರಾ? ಭವ್ಯ ಗೆಲ್ಬೇಕು ಅಂತ ಅಂದ್ರೆ ಗೆಲ್ಲಕ್ಕೆ ಮೋಸ ಮಾಡ್ತಾರ ಅವ್ರ ಆಟದಲ್ಲಿ? ನನಗೇನಿಸ್ತು, ಭವ್ಯನ ಸ್ಟ್ರೆಂತ್ ಟಾಸ್ಕ್. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಅಷ್ಟು ಚೆನ್ನಾಗಿ ಟಾಸ್ಕ್ ಆಡೋರು ಬೇರೆ ಯಾರು ಇಲ್ಲ. ಭವ್ಯ ತುಂಬಾ ಫಿಟ್ ಇಲ್ಲಿ. ಬಿಕಾಸ್ ತ್ರಿವಿಕ್ರಮಣ್ಣ ಒಂದ್ 3 ತಿಂಗಳಿಂದ ತುಂಬಾ ಚೆನ್ನಾಗಿ ಜಿಮ್ ಪ್ರಾಕ್ಟೀಸ್ ಮಾಡೋರು, ಅವ್ರು ತುಂಬಾ ಚೆನ್ನಾಗಿ ಅವಳಿಗೆ ಹೇಳ್ಕೊಡೋರು, ಇದು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ರು. ಸೊ ಅದೆಲ್ಲ ಅವಳಿಗೆ ತುಂಬಾ ಅವಳು ಪ್ಲಸ್ ಅದಾಗಿತ್ತು. ಸೊ ಅವಳೆಲ್ಲೋ ನನಗ್ ಬಹಳ ಸಲ ಇದು ಟಾಸ್ಕ್ ನ ವಿಚಾರದಲ್ಲಿ ತುಂಬಾ ಸಲ ಹಿಂಗಾಗುತ್ತೆ. ಬಿಗ್ ಬಾಸ್ ಅಲ್ಲ ಅಥವಾ ಬಿಗ್ ಬಾಸ್ ಹೊರಗೆ ಅಂತನಾ? ಅಲ್ಲ, ಬಿಗ್ ಬಾಸ್ ನಲ್ಲಿ ಅವರು ತುಂಬಾ ಜೊತೆಗೆ ಜಿಮ್ ಮಾಡೋರು, ಜೊತೆಗೆ ಜಿಮ್ ಮಾಡೋರು, ಅವ್ರಿಗೆ ಪರಿಭಾಷೆಗಳು ಅರ್ಥ ಆಗ್ತಿತ್ತು. ಈ ಸ್ಪೋರ್ಟ್ಸ್ ನ ಪರಿಭಾಷೆ ಅಂತ ಏನ್ ಹೇಳ್ತೀವಿ ಅದು ಅರ್ಥ ಆಗ್ತಿತ್ತು. ಬ್ರಿಸ್ಕ್ ವಾಕ್ ಮಾಡು ಅನ್ನೋದು, ತುಂಬಾ ಕೂಲಾಗಿ ನಡಿ, ಎನರ್ಜಿ ಲಾಸ್ ಮಾಡ್ಕೋಬೇಡ ಅನ್ನೋದು, ಈ ತರದ್ದೆಲ್ಲ. ಓಡೋವಾಗ ಹೇಗೆ ಓಡಬೇಕು, ಟೋ ಮೇಲೆ ಪ್ರೆಷರ್ ಹಾಕಿ ಓಡಬೇಕು ಅನ್ನೋದು, ಹಿಮ್ಮಡಿನ ಯೂಸ್ ಮಾಡ್ಬೋದು, ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ತ್ರಿವಿಕ್ರಮಣ್ಣ. ಸೊ ಅದೆಲ್ಲ ಅವಳಿಗೆ ಸಹಾಯ ಆಗ್ತಿತ್ತು. ಯಾಕಂದ್ರೆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡೋಳು ಅವಳು. ತುಂಬಾ ಸ್ಟ್ರೆಂತ್ ಇದೆ ಅವಳಿಗೆ. ಅಂದ್ರೆ ಅವಳು ಫಿಸಿಕಲ್ ಅವಳು ಜೀನೇ ಆಗಿದೆ ಅನ್ಸುತ್ತೆ, ತುಂಬಾ ಸ್ಟ್ರೆಂತ್ ಇದೆ ಅವಳಿಗೆ. ಸೊ ಆ ಆಟ ಅಂತ ಬಂದಾಗ ಅವಳು ಆಡ್ತಿದ್ದಾಳೆ. ಸೊ ನನಗೆಲ್ಲ ಒಂದ್ ಕಡೆ ಬಹಳ ಜನ ಅದನ್ನ ಮಾಡಿದ್ದಾರೆ. ತೀರಾ ಇತ್ತೀಚೆಗೆ ಅದನ್ನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ತುಂಬಾ ಜನ ಅದನ್ನ ಮಾಡ್ತಾರೆ. ಕೆಲವ್ರು ಮಾಡಿದ್ ಹೈಲೈಟ್ ಆಗುತ್ತೆ, ಇನ್ ಕೆಲವ್ರು ಮಾಡಿದ್ ಹೈಲೈಟ್ ಆಗೋದಿಲ್ಲ. ಅದು ಕೆಲವು ಪ್ರಕಾರ ಬೇರೆಯವರು ಮನೇಲಿ ಇದಾರೆ ಆತರ ಯಾರು ಇರ್ಬೋದು ಮಾಡ್ತಾರೆ. ಎಲ್ಲಾರ್ಗೂ ಅದ್ ಅನ್ಸುತ್ತೆ. ಹರಿಬರಿಯಲ್ಲಿ ಗೇಮ್ ನ ರಶ್ ಅಲ್ಲಿ ಇದೆ ಅಲ್ಲ, ಎಲ್ಲಾರು ಆ ತರದೊಂದು ಮಾಡಿರ್ತಾರೆ. ಬಟ್ ಇವಳ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾನು ಒಳಗಡೆನೂ ಹೇಳಿದ್ದೆ. ಅಂದ್ರೆ ಎಲ್ಲೋ ಗೇಮಲ್ಲಿ ಆಡುವಾಗ ಅವಳು ಹುಷಾರಿಲ್ಲ ಅನ್ನೋದು, ಅಥವಾ ಯಾರೋ ಹರ್ಟ್ ಮಾಡಿದ್ರು ಅನ್ನೋದು, ಬೇಕು ಅಂತಲೇ ಹರ್ಟ್ ಮಾಡ್ತಿದ್ದಾರೆ ಅನ್ನೋದು, ಈ ತರದ ಇದನ್ನೆಲ್ಲ ಉಪಯೋಗಿಸಿ. ಯೂಶಲಿ ಇವಾಗ ನೀವು ನಡ್ಕೊಂಡ್ ಬರ್ತಿರ್ತೀರಾ, ನಾನು ಅಪೋಸಿಟ್ ಅಲ್ಲಿ ಬರ್ತಿರ್ತೀನಿ, ಗೊತ್ತಿಲ್ಲದಲ್ಲ ನಾನು ನಿಮಗೆ ತಾಗುತ್ತೆ, ಅದು ಅನ್ಇಂಟೆನ್ಷನಲ್. ಹೌದು. ಇವಾಗ ನಾನು ಮತ್ತೆ ಬಂದು ರಿವರ್ಸ್ ಹೋಗಿ ಮತ್ತೆ ಬಂದ್ ಮಾಡೋದು ಅದೇ ಇಂಟೆನ್ಷನಲ್. ಇವಾಗ ಭವ್ಯ ಅವ್ರದ್ದು ಏನಾಗ್ತಿದೆ, ಎವ್ರಿ ವೀಕೆಂಡ್ ಆ ತರದ್ ಏನಾದ್ರು ಒಂದು ವಿಚಾರ ತಗೊಂತಾನೆ ಇದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಥವಾ ಗೊತ್ತಿದೆ ಮಾಡ್ತಿದಾರ? ಅದೇ ನನಗೂ ಗೊತ್ತಿಲ್ಲ. ಅಂದ್ರೆ ಅವಳು ತುಂಬಾ ಸಲ ಗೊತ್ತಾದ್ರೂ ಕೂಡ ಗೇಮ್ ಅನ್ನೋ ರಶಿಗೆ ಅದನ್ನ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಆಟವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಮೈಂಡ್ ಸೆಟ್ ಬಂದಾಗ ಮತ್ತೇನಾಗುತ್ತೆ, ಒಬ್ಬ ಗೆಲ್ಲುವ ಆಟಗಾರ ಬೇರೆ ಆಟಗಾರರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ. ಸೊ ಅವನಿಗೆ ಅದನ್ನ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬೀಳ್ತಾನೆ. ಹಾಗೆ ಬಿದ್ದಾಗ ಒಂದಷ್ಟು ತಪ್ಪುಗಳಾಗಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದ್ರದ್ದು ಅದನ್ನ ನೋಡೋರ ದೃಷ್ಟಿಕೋನ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಿಂತಾಗ ಈಗ ನನಗೆ ಉಸ್ತುವಾರಿ ಮಾಡೋಕೆ ತುಂಬಾ ತಪ್ಪುಗಳು ನನ್ನ ಉಸ್ತುವಾರಿಗೆ ಹೇಳೋರು. ಯಾಕಂದ್ರೆ ನಮಗ್ ಕಾಣೋ ದೃಷ್ಟಿನೇ ಬೇರೆ, ಬೇರೆಯವ್ರ ಕಾಣೋ ದೃಷ್ಟಿನೇ ಬೇರೆ. ಅದು ಬೇರೆ. ಈಗ ರಜತ್ ಉಸ್ತುವಾರಿ ಆದಾಗ ಅವ್ರಿಗೆ ಅರ್ಥ ಆಗ್ತಿದೆ, ನಾನು ಉಸ್ತುವಾರಿ ಇದ್ದಾಗ ಏನೇನ್ ಕಷ್ಟ ಅನುಭವಿಸ್ತಿದ್ದೆ ಅಂತ. ಹಾಗಾಗಿ ಈ ತರದ್ದು ನಡೆದಿದೆ ಮನೆಯಲ್ಲಿ ತುಂಬಾ.